ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಪ್ಪ ಅಂದರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಳ ಮೀಸಲಾತಿಯಲ್ಲಿ ಬಂಜಾರ, ಬೋವಿ, ಕೊರ್ಚ, ಕುರ್ಮ ಸಮುದಾಯಗಳಿಗೆ ಏನಿವತ್ತು ಸರ್ಕಾರದಲ್ಲಿ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಇದರ ಹಿಂದೆನೂ ನಾವು ಪತ್ರಿಕಾಗೋಷ್ಠಿ ಮಾಡಿವಿ. ಪ್ರತಿ ಜಿಲ್ಲೆಯಲ್ಲಿನೂ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟಗಳು ಆಗಿದ್ದಾವೆ. ಈಗ ಇಷ್ಟೆಲ್ಲ ಮಾಡಿದರೂ ಸಹ ರಾಜ್ಯ ಸರ್ಕಾರ ತಗೊಳ್ತಿರುವಂಥ ನಿರ್ಧಾರಗಳು, ತಪ್ಪು ನಿರ್ಧಾರಗಳನ್ನು ಇದನ್ನು ಮತ್ತೊಮ್ಮೆ ಪರಿಶೀಲಿಸಬೇಕಂತೇಳಿ ಒಂದು ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಚಿವರಲ್ಲಿ ಒಂದು ವಿನಂತಿನೂ ಮಾಡ್ಕೊತೀವಿ. ಇದು ಏನು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇತ್ತು, ಎಂಪೆರಿಕಲ್ ಡಾಟಾ ಆಗಿರ್ಬೋದು, ಶೈಕ್ಷಣಿಕ ಏನು ಸ್ಟೇಟಸ್ ಆಗಿರ್ಬೋದು, ಅಥವಾ ಸರ್ಕಾರಿ ಸೇವೆಯಲ್ಲಿ ಯಾರ್ಯಾರು ಏನೇ ಸ್ಟೇಟಸ್ ಇದೆ ಅದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಇದೇನು ಅದರ ಜೊತೆಗೆ ರೋಸ್ಟರ್ ಮಾಡಬೇಕಾದ್ರೂ ಒಂದು ಪದ್ಧತಿ ಇದೆ. ಇವತ್ತು ಏನು ಮಾಡಿದ್ದಾರೆ ಅಂದರೆ ಬಂಜಾರ, ಬೋವಿ, ಲಂಬಾಣಿ ಸಮಾಜಗಳಿಗೆ ಒಂದು ಮರಣ ಶಾಸನವನ್ನು ಬರೆದಂತಾಗಿದೆ. ಇದರ ವಿರುದ್ಧವಾಗಿ ನಾವು ಎಲ್ಲ ಸಚಿವರಲ್ಲಿ ವಿನಂತಿ ಅದ, ಒಂದು ವೇಳೆ ಇವತ್ತೇನು ಈ ರೋಸ್ಟರ್ ಮಾಡಿದ್ದಾರೆ ಆಮೇಲೆ ಇದು ಪರಿಷ್ಕರಣೆ ಆಗಬೇಕಂತೇಳಿ ಸಾಕಷ್ಟು ನಾವು ಮನವಿನೂ ಕೊಟ್ಟಿದ್ದೀವಿ. ದಿನಾಂಕ 17/12/25 ನಾವು ಬೆಳಗಾವಿ ಚಲೋ ಅಂತ ಒಂದು ಹೋರಾಟ ಮತ್ತೆ ಇಟ್ಕೊಂಡಿದ್ದೀವಿ. ಇವತ್ತು ಇದರಲ್ಲಿ ನಮ್ಮ ಸಮುದಾಯಗಳಿಗೆ ಏನೇನು ಅನ್ಯಾಯ ಆಗಿದೆಯಪ್ಪ ಅಂದರೆ, ಯಾವ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿತ್ತು ಆ ಆದೇಶಗಳನ್ನು ಜಾರಿಗೊಳಿಸಿ ಸರ್ಕಾರ ಏನು ಒಂದು ರಾಜಿ ಪಂಚಾಯತಿ ಮಾಡುವ ಪರಿಸ್ಥಿತಿ ಒಳಗೆ ಇವತ್ತು ನೀ ಆರು ತಗೋ ನಾ ಆರು ತಗೋ ಅವ್ರು ಎಲ್ಲರಿಗೂ ಕೂಡಿ ಬೇರೆದವರಿಗೆ 5% ಕೊಡುವ ಅಂತ ಒಂದು ರಾಜಿ ಪಂಚಾಯತಿ ಏನು ಮಾಡಿದ್ದಾರೆ. ಇದು ಕಾನೂನು ಬಾಹಿರದ, ಅವೈಜ್ಞಾನಿಕವಾಗಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ರಪ್ಪ ಅಂದರೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಉದ್ಯೋಗಿಕ ಹಿಂದುಳಿದ ಜಾತಿಗಳ ಒಳ ಮೀಸಲಾತಿಯ ಪ್ರಾಧಾನ್ಯತೆ ನೀಡಬೇಕು. ಯಾವ್ಯಾವ ಸಮುದಾಯಗಳಿಗೆ ಯಾವ ಜನಾಂಗ ಎಷ್ಟರ ಮಟ್ಟಿಗೆ ಶೈಕ್ಷಣಿಕವಾಗಿ ಮುಂದೆ ಹೋಗಿದ್ದಾರೆ ಅಂತೇಳಿ ಇದರ ಬಗ್ಗೆ ಸರಿಯಾಗಿ ವರದಿ ಕೊಡಬೇಕಂತ ಹೇಳಿದರು. ಅದರ ಪ್ರಕಾರ ಒಂದು ನಮ್ಮ ಸರ್ಕಾರ ಏನು ಮಾಡಿತು ಅಂದ್ರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಒಂದು ಸಮಿತಿ ಮಾಡಿ ಆ ಸಮಿತಿಯ ವರದಿ ಕೇಳಿದರು. ಆ ವರದಿಯಲ್ಲಿ ಇದ್ದಂಥ ಅಂಶಗಳೇ ಬೇರೆ, ಇಲ್ಲಿ ಇವರೇನು ಜಾರಿ ಮಾಡಿದ್ದಾರೆ ಈ ಅಂಶಗಳೇ ಬೇರೆ. ಆದ್ದರಿಂದ ಇವರು ಏನು ರೋಸ್ಟರ್ ಬಿಂದು ಮಾಡಿದ್ದಾರೆ, ಈ ರೋಸ್ಟರ್ ಬಿಂದುವನ್ನು ತಿದ್ದುಪಡಿ ಮಾಡಬೇಕು. ಸಿಂಗಲ್ ವಿಂಡೋ ಪದ್ಧತಿ ಜಾರಿ ಮಾಡಬೇಕಂತೇಳಿ ನಮ್ಮದು. ಯಾಕಂದರೆ ಎಲ್ಲ ಸಮುದಾಯಗಳಿಗೂ ಏನೇ ಒಂದು ನೇಮಕಾತಿ ಕರೀಲಿ ಅಥವಾ ಶಿಕ್ಷಣದಲ್ಲಿ ಎಲ್ಲರಿಗೂ ಅದರಲ್ಲಿ ಅನುಕೂಲ ಆಗುತ್ತೆ. ABC ಅಂತ ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ಎದಲ್ಲಿ 4 ಪೋಸ್ಟ್ ಇರ್ತಾವೆ, ಅವ 4 ಮಂದಿ ನಾವು ಹೋಗ್ಬಿಟ್ರೆ ಈಗ ಉಳಿದ ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಆಗ್ತದೆ. ಮತ್ತು ನಾವು ಈ ಕಡೆ B ತೊಗೊಂಡಾಗ ಬಿದವ್ರು ಇವ್ರು ತೊಗೊಂಡ್ರೆ ಮತ್ತು ಈ ಸಿದವರು ಅತಿ ಕೊನೆಯದಾಗ ಹೋಗ್ತಾರೆ. ಸೊ ಅದರಿಂದ ಸರ್ಕಾರ ಈ ರೋಸ್ಟರ್ನ ತಿದ್ದುಪಡಿ ಮಾಡಬೇಕು. ಆಮೇಲೆ ಟೋಟಲಿ ಈ ಅವೈಜ್ಞಾನಿಕ ಆದಂಥ ಏನು ಒಳ ಮೀಸಲಾತಿ ಮಾಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ನಮ್ಮ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಒಂದು ವೇಳೆ ಸರ್ಕಾರ ಇಷ್ಟೆಲ್ಲ ಇಡೀ 6 ತಿಂಗಳಿಂದ ಎಲ್ಲ ಕಡೆ ನಮ್ಮ ಸಮುದಾಯಗಳು ಹಾದಿಗಿಳಿದು ಇವತ್ತು ಹೋರಾಟಗಳು ಆಯಿತು, ಮನವಿ ಕೊಡೋದಾಯಿತು, ಇಷ್ಟೆಲ್ಲ ಆದಾಗೂ ಸಹ ಇವತ್ತು ಎಚ್ಚೆತ್ತುಕೊಳ್ಳದೆ ಇವತ್ತೇನು ದಪ್ಪ ಚರ್ಮದ ಸರ್ಕಾರ ಇವತ್ತು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಇನ್ನು ಒಂದು ವೇಳೆ ಮುಂದುವರೆದರ ಮುಂದಿನ ದಿನಗಳಲ್ಲಿ ಪ್ರತಿ ತಾಂಡದಲ್ಲಿನೂ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಮತ್ತು ತಾಂಡಗಳಲ್ಲಿ ಇದರ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಇದನ್ನೇನು ಮಾಡಿದ್ರು, ಅವಾಗ ಏನು ತಾಂಡಾ ಬಚಾವ್ BJP ಹಟಾವ್ ಅಂತೇಳಿ ಒಂದು ಆಂದೋಲನ ಕಾಂಗ್ರೆಸ್ದವ್ರು ಮಾಡಿದರು. ಅದೇ ರೀತಿ ನಾವು ಇವತ್ತು ತಾಂಡಾ ಬಚಾವ್ ಕಾಂಗ್ರೆಸ್ ಹಟಾವ್ ಅನ್ನುವಂಥ ಕಾರ್ಯಕ್ರಮ ಮಾಡುವಂಥ ಎಲ್ಲ ಸಿದ್ಧತೆಗಳು ಇದ್ದಾವೆ. ಯಾಕಂದ್ರೆ ನಮಗೆ ನಮ್ಮ ಸಮುದಾಯ ಮುಖ್ಯ, ಇಲ್ಲಿ ಯಾವುದೇ ಪಾರ್ಟಿ ಪಕ್ಷ ಆಮೇಲೆ, ಬಟ್ ಸಮಾಜಕ್ಕೆ ಬಂದಾಗ ನಮ್ಮ ಸಮಾಜ ನಮಗೆ ಮೊದಲನೇ ಆದ್ಯತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಸಮಾಜದ
ಪಕ್ಷಾತೀತವಾಗಿ ಎಲ್ಲ ನಾಯಕರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ನಾಳೆ 17ನೇ ತಾರೀಕೇನು ಬೆಳಗಾವಿ ಚಲೋ ಒಂದು ಹೋರಾಟ ಇದೆ. ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಬೇಕು. ನಮ್ಮ ಸಮಾಜಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಾವು ನಮ್ಮ ಕೂಗನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿ ಇದರಲ್ಲಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡೋದ. ಆದ್ದರಿಂದ 17ನೇ ತಾರೀಕು, ಇದೇ 17ನೇ ತಾರೀಕು ಎಲ್ಲರೂ ಬೆಳಗಾವಿಗೆ ಬರಬೇಕು. ಬೆಳಗಾವಿ ಚಲೋ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕಂತೇಳಿ ತಮ್ಮ ಮುಖಾಂತರ ಎಲ್ಲರೂ ನಾನು ವಿನಂತಿ ಮಾಡ್ಕೊತೀನಿ. ಸೂಚನೆಗಳಿತ್ತು, ಆ ಸೂಚನೆಗಳನ್ನು ಸರ್ಕಾರ ಉಲ್ಲಂಘನೆ ಮಾಡಿದೆ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ವರದಿಯಲ್ಲಿ ನಮ್ಮ ಸಮುದಾಯಗಳಿಗೆ ಯಾವ್ಯಾವ ಸಮುದಾಯದ ಏನು ಸ್ಥಿತಿಗತಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನೋಡಿದರೆ ನಾವು ಎ ರೋಸ್ಟ್ರಲ್ಲಿ ನಾವು ಬರಬೇಕು. ಇವರೇ ಮಾಡಿದ ಲೆಕ್ಕ ನೋಡಿದರೆ ನಾವು ಎ ರೋಸ್ಟ್ರಲ್ಲಿ ನಾವು ಬರಬೇಕಾಗ್ತದೆ. ಅಂದರೆ ಹಿಂದುಳಿದಂಥ ಜಾತಿಗಳು, ಈಗ ಅಲೆಮೇಲಿನ ಜಾತಿಗಳಿಗೆ ಅವ್ರಿಗೆ ಒಂದು ಪರ್ಸೆಂಟೇಜ್ ಸಪ್ರೇಟ್ ಮಾಡ್ಬೇಕಂತೇಳಿ ನಮ್ಮ ವಿನಂತಿ. ಅದು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ಸಮುದಾಯದ MLAಗಳು ಎಷ್ಟಿದ್ದಾರೆ? ಒಬ್ಬರೇ ಅದಾರ, ಓನ್ಲಿ 1%. ಅವ್ರು ಇದಕ್ಕೆ ಸಪೋರ್ಟ್ ಇದ್ದಾರೆ. ಅವರು ಬಂದಿದ್ರು ಮೊನ್ನೆ ಮೀಟಿಂಗಿಗೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ತಗೊಂಡಾಗ ಎಲ್ಲ MLAಗಳು, ಮಾಜಿ MLAಗಳು ಕೂಡಿದಾಗ ಅವರು ಬಂದಿದ್ರು. ಅವರು ಕೊಟ್ಟಿದ್ದಾರೆ. ಮತ್ತು ಈ ಹೋರಾಟ ಸಮಿತಿಯಲ್ಲಿ ಅವರು ಇದ್ದಾರೆ. ಅಂದರೆ ಅವರು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಇದಕ್ಕೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಉಪಸಭಾಪತಿ ಇರುವುದರಿಂದ ಸದನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅವರಿಗೆ. ಹೋರಾಟ ಇಲ್ಲಿಂದ ಟೋಟಲ್ ಕರ್ನಾಟಕದಿಂದ, ಒಟ್ಟಾರೆ ಇಡೀ ಕರ್ನಾಟಕದಿಂದ ಯಾವ ರೀತಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡಿದ್ವಿ, ಅದೇ ರೀತಿ 17ನೇ ತಾರೀಕು ಇಲ್ಲಿ ಬೆಳಗಾವಿನಲ್ಲಿ ಹೋರಾಟ ಮಾಡುವ ಮುಖಾಂತರ ಈ ವಿಷಯನ ನಮ್ಮ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಎಷ್ಟು ಜನ ಸೇರ್ಬೋದು ಸರ್? ಒಂದು 10,000 ಅಂತ ಅನ್ಕೊಂಡಿದ್ದೀವಿ ಸರ್. ಟೋಟಲ್ ಕರ್ನಾಟಕ ಸೇರಿ. ಹಾಂ, ಪರ್ಮಿಷನ್ ಇಲ್ಲ, ಹಾಗಾಗಿ ಸಮಸ್ಯೆ ಇದೆ. ಪರ್ಮಿಷನ್ ಎಷ್ಟು ಜನರಿಗೆ ಕೊಡ್ತಾರೆ ಅದರ ಮೇಲೆ ನಿರ್ಧಾರ ಆಗೋದು. ಹೋರಾಟ ಇದೆ, ಅವ್ರು ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಮಾಡಲಿ, ಎಲ್ಲಿ ಜೈಲಿಗೆ ಕಳಿಸ್ಲಿ. ಆಗಿದ್ದೀವಿ. ಅವ್ರು ಪರ್ಮಿಷನ್ ಕೊಟ್ಟರು ಮಾಡ್ತೀವಿ, ಪರ್ಮಿಷನ್ ಕೊಡದೇ ಇದ್ರು ಮಾಡ್ತೀವಿ. ಟೆಂಟ್ ಸಿಕ್ಕಿದೆಯಾ? ಅಂದರೆ ಟೆಂಟ್ ಪರ್ಮಿಷನ್ ಕೊಟ್ಟಿದ್ದೀವಿ. ಅವರು ಲಿಮಿಟ್ ಅಂತ, ಜನರು ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ನಾವು ಲಿಮಿಟ್ ಬೇಡ, ಯಾಕಂದರೆ ಇದು ಒಬ್ಬರದ್ದು ಹೋರಾಟ ಅಲ್ಲ, ಇಡೀ ಸಮುದಾಯಗಳು ನಾಲ್ಕು ಸಮುದಾಯಗಳು ಇರೋದ್ರಿಂದ ನಾವು ಜನರಿಗೆ ಬೇಡ ಅಂತಂದ್ರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ನಮ್ಮ ಲಿಮಿಟ್ ಮಾಡಬೇಡ ಅಂತೇಳಿ ನಾವು ಮತ್ತೆ ರಿಪಿಟಿಷನ್ ಕೊಟ್ಟಿದ್ದೀವಿ ಅವರಿಗೆ. ಒಂದು ವೇಳೆ ಈ ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಲಿಲ್ಲ, ಅದ್ರ ಇಂಪ್ಯಾಕ್ಟ್ ಬೀಳಲಿಲ್ಲ, ಮಾಡಲಿಲ್ಲ ಅಂದರೆ ಮುಂದಿನ ನಿಮ್ಮ ನಡೆ ಯಾವ ರೀತಿ? ಮುಂದಿನ ನಡೆ ಸರ್ಕಾರಕ್ಕೆ ಗೊತ್ತಾಗ್ತದೆ. ಮುಂದಿನ ಸಲ ಈ ಸರ್ಕಾರ ಕಿತ್ತೋಗ್ಯಾಕ ನಮ್ಮ ಸಮುದಾಯಗಳು ಏನು ಬಂಜಾರ ಹೋಗಿ ಕೊರ್ಚ ಕುರ್ಮ ಸಮುದಾಯ ಇರ್ಬೋದು, ರಿಸಲ್ಟ್ ಅದು ಚುನಾವಣೆ ಒಳಗೆ, ಯಾಕಂದ್ರೆ ಸರ್ಕಾರಕ್ಕಂತೂ ಹೊಡ್ಯೋಕ್ಕಾಗಿಲ್ಲ, ಬಡಿಯೋಕ್ಕಾಗಿಲ್ಲ. ಅವರಿಗೆ ಸಂದರ್ಭ ಬರುವುದು ಅವಾಗೆ ಚುನಾವಣೆಗೆ. ಆ ಚುನಾವಣೆಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಸಮಾಜ. ಕಾಂಗ್ರೆಸ್ ಲೀಡರ್ಗಳು ಇದ್ದಾರೆ, ಸೋತವರು ಗೆದ್ದವರು ಎಲ್ಲರೂ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಇದ್ರ ಕುರಿತಾಗಿ? ಎಲ್ಲೂ ಧ್ವನಿ ಎತ್ತಾ ಇಲ್ಲ. ಕೆಲವೊಬ್ರು ಅವ್ರವ್ರ ಅಧಿಕಾರ ಇದ್ದಾಗ ಬೇಕು ಸಮುದಾಯ, ಅಧಿಕಾರ ಇಲ್ಲದೆ ಇರುವಾಗ ಸಮುದಾಯದ ಹಿಂದೆ ಆದರೂ ನಿಂದಿರ್ಬೇಕಲ್ಲ. ಅಧಿಕಾರ ಇದ್ದಾಗ ಕೇಳಿಲ್ಲ ಎಲ್ಲರೂ ಬಂದಿದ್ದಾರೆ. ಆ್ಯಕ್ಚುಲಿ ಇವತ್ತು ನಮ್ಮ ಮಾಜಿ MLA ಅವರು ಪುನಃ ಹೋಗಿದ್ದಾರೆ, ಹಾಗಾಗಿ ಬಂದಿಲ್ಲ. ಈ ಪಕ್ಷಾತೀತವಾಗಿ ಇವರು ಕಾಂಗ್ರೆಸ್ದವ್ರು ಇದ್ದಾರೆ, ಅವ್ರು ಕಾಂಗ್ರೆಸ್ದವ್ರು ಇದ್ದಾರೆ, BJP ಅದ, JDS ಅದ, ಎಲ್ಲರೂ ಇದ್ದೀವಿ, ತೊಂದರೆ ಇಲ್ಲ. ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಒಬ್ರು ಈಗ ಬೇರೆ ಎಲ್ಲ ಕಡೆನೂ ಮಾಡಬೇಕಾಗಿತ್ತು. ಬಟ್ ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ಕೆಲವೊಂದವರಿಗೂ ಅಡೆತಡೆ ಇರ್ಬೋದು. ಪ್ರಕಾಶ್ ರಾಠೋಡ್ ಅವರು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಮುಖ್ಯಮಂತ್ರಿ ಜೊತೆ ಹಿಂದೆನೇ ಇರ್ತಾರೆ. ಅವರು ಇದ್ರ ಕುರಿತಾಗಿ ಎಲ್ಲೂ ಕೂಡ ಚಕಾರ ಎತ್ತಿಲ್ಲ. ಅವರು ಏನು ವಿಚಾರ ಎತ್ತಬೇಕು, ಯಾರೇ ಇರಲಿ. ಇವತ್ತು ಪ್ರಕಾಶ್ ರಾಠೋಡ್ ಆಗಿರ್ಬೋದು, ಅರ್ಜುನ್ ರಾಠೋಡ್ ಆಗಿರ್ಬೋದು, ಅಥವಾ ಮಹೇಂದ್ರ ನಾಯ್ಕ ಆಗಿರ್ಬೋದು, ಯಾರೇ ಇರಲಿ, ಸಮಾಜಕ್ಕೆ ಬಂದಾಗ ನಾವು ಸಮಾಜದ ಪರವಾಗಿ ಗಟ್ಟಿಯಾಗಿರ್ಬೇಕು. ಇವತ್ತು ಯಾರಾದರೂ ನಮ್ಮ ರಾಜಕೀಯವಾಗಿ ನಮಗೆ ಗುರುತ್ತಾ ಇದ್ದಾರೆ ಅಂದರೆ ಅದು ನಮ್ಮ ಸಮಾಜ ಹಿಂದಿದೆ ಅನ್ನೋದಕ್ಕೆ ನಮಗೆ ಪ್ರಶ್ನೆ. ಅವರನ್ನ ನೀವು ಕೇಳಿದ್ದೀರಾ ಅಥವಾ ಸ್ಪಂದಿಸಿದಾರಾ? ಅವ್ರು ಇಲ್ವಾ? ಅವ್ರಿಗೆ ಕೇಳಿದ್ವಿ ನಾವು. ಬೆಂಗಳೂರು ಮೀಟಿಂಗ್ನಾಗ ಅವರು ಬಂದಿದ್ರು. ನಾವು ಹೇಳ್ತೀವಿ, ನಿಮ್ಮದು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಅವರು ಸಾಕಷ್ಟು ಸಲ ಕೇಳೋಕೆ ಪ್ರಯತ್ನ ಮಾಡಿದರು. ಬಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗಿದ್ದಾರೆ ಅಂದರೆ, ಕಾಂಗ್ರೆಸ್ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ BJP, JDS ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಕೂಡಿ ಕೇಳೋಣ ಅಂತೇಳಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಹೋಗೋಣ ಅಂತೇಳಿ, ಪಕ್ಷದವರೇ ಕೇಳಬೇಕಂತೇನಿಲ್ಲ, ಪಕ್ಷಾತೀತವಾಗಿ ನಾವೆಲ್ಲರೂ ಹೋಗೋಣ. ಇನ್ನೊಂದು ಮಾತು ಅನ್ನೋದಂದ್ರೆ, ಪ್ರಕಾಶ್ ರಾಠೋಡ್ ಅವರು ಈಗ ಇಲ್ಲಿಲ್ಲ, ಹೊರದೇಶದಲ್ಲಿದ್ದಾರೆ. ಅವರು 2.5 ತಿಂಗಳಾಗ್ತಾವೆ ಹೋಗಿ, ಇಲ್ಲಿಲ್ಲ. ಅವರು ಬಂದ ಮೇಲೆ ಅವರು ಚರ್ಚೆಗೆ ಬರ್ತಾರೆ. ಅದನ್ನು
ಮುಖ್ಯಮಂತ್ರಿಯವ್ರ ಜೋಡಿ ಮಾತಾಡಿ ಸರಿಪಡಿಸೋಣ ಅಂತ ಅವರು ಭಾಗಿಯಾಗಿದ್ದಾರೆ. ಇದರಲ್ಲಿ ಯಾರೂ ತಾರತಮ್ಯ ಮಾಡ್ತಾ ಇಲ್ಲ. ಎಲ್ಲ ಲೀಡರ್ಗಳು ತಮ್ಮ ಇದರ ಪ್ರಕಾರ ನಾವು ಹೊಂದಾಣಿಕೆಯನ್ನು ಆಗಿಲ್ಲ. ಸಮಾಜ ಮುಖ್ಯ. ಅದರ ಜೊತೆಗೆ ಇಲ್ಲಿ ರಾಜಕೀಯ ಪಕ್ಷಗಳು ಬರ್ತವೆ ಹೋಗ್ತವೆ, ಆದರೆ ನಮಗೆ ಬಂಜಾರ ಸಮಾಜ ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಇದು ಈಗ 8 ಜನ MLA ಇದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ, ಬೇರೆ ಕಡೆ ತಗೊಳ್ಬೇಡಿ, ಇಲ್ಲೇ ಜಿಲ್ಲೆ ತೆಗೆದು 8 ಜನ MLA ಪ್ರತಿ ಯಾವುದೇ ಎಲೆಕ್ಷನ್ ಬಂದರೂ ಎಲ್ಲ ಪಕ್ಷಗಳ ಕುರಿತಾಗಿ ಹೇಳ್ತಾರೆ. ಎಲ್ಲರೂ ನಾವು ಬಂಜಾರ ಸಮುದಾಯಕ್ಕೆ ಹಿಂಗೆ ಮಾಡ್ತೀವಿ, ಬಂಜಾರ ಸಮುದಾಯಕ್ಕೆ ಹೆಂಗೆ ಮಾಡ್ತೀವಿ ಅಂತ ಭರವಸೆಗಳನ್ನೇ ಕೊಡ್ತಾ ಇದ್ದಾರೆ. ಬಂಜಾರ ಸಮುದಾಯವನ್ನು ಸಂಪೂರ್ಣವಾಗಿ ಬಳಕೆಯನ್ನು ಮಾಡ್ಕೊತಾರೆ. ಆದರೆ ಈ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಪರವಾಗಿ ಯಾವ MLA ನಿಂತು ಸದನದಲ್ಲಿ ಪ್ರಶ್ನೆ ಕೇಳ್ತಾರೆ, ಅದು ಭರವಸೆ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ, ಈಗ ನೋಡ್ರಿ ಏನಾಗಿದೆ ಅಂದ್ರೆ ನಾವು ಎಲ್ಲರೂ ಯಾರೇ MLA ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಮನವಿಗೆ ಸ್ಪಂದನೆ ಮಾಡಿ ನಮಗೆ ಏನಾದರೂ ನ್ಯಾಯ ದೊರಕಿಸ್ಕೊಂಡ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಒಂದು ವೇಳೆ ನಮಗೆ ಸಮಾಜ ಅವ್ರ ಜೊತೆ ಇರ್ತದೆ, ಒಂದು ವೇಳೆ ಅವ್ರಿಗೆ ನಮಗೆ ನ್ಯಾಯ ಕೊಡ್ತಿಲ್ಲ ಅಂದ್ರೆ ಸಮಾಜ ಅವ್ರ ಕೈ ಬಿಡ್ತದೆ. ಅದ್ರಾಗ ಏನು ಮುಲಾಜಿಲ್ಲ. ಇವತ್ತು ಎಲ್ಲರೂ ಭಾಳಷ್ಟು ಜನ ಎಜುಕೇಟೆಡ್ಗಳಿಗೆ ಗೊತ್ತಿದೆ ಇದು ಒಬ್ಬ MLA ಮಾಡೋದಲ್ಲ, ಇದು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಆಗ್ತಕ್ಕಂಥದ್ದು ಎಲ್ಲ MLAಗಳು ಹೇಳ್ತಿಲ್ಲ. ಅಂದ್ರೆ ನಿಮ್ಮ ಪರವಾಗಿ ನಿಂತಹ MLA ಒಬ್ಬರಾದ್ರು ಈಗ ನಾವು ಹೋಗ್ತಾ ಇರೋದು ಅವ್ರಿಗೆ ಮನವಿ ಕೊಟ್ಟು ಅವ್ರಿಗೆ ಹೇಳಕ್ಕೆ ಹೋಗ್ತಾ ಇದೀವಿ. ಇದ್ರ ಹಿಂದೂ ಹೇಳಿದೀವಿ, ಇಲ್ಲ ಹಂಗೇನು ಆಗಂಗಿಲ್ಲ, ನಿಮ್ಮ ಸಮಾಜಕ್ಕೆ ನಾವು ಅನ್ಯಾಯ ಮಾಡಕ್ಕೆ ಕೊಡಂಗಿಲ್ಲ ಅಂತ ಯಾರು ಹೇಳಿದ್ರು ಹಿಂದೆ, ಅಷ್ಟು ಮೀರಿನೂ ಆಗಿದೆ ಅಂದಾಗ ಮತ್ತೆ ಅದರ ಪ್ರತಿಫಲ ಅವ್ರು ಅಂತಾರೆ. ನಾವು ಹೇಳೋ ಧರ್ಮ, ನಾವು ಕೇಳೋದು ಏನಿರ್ತಲ್ಲ, ನಮ್ಮ ಸಮಸ್ಯೆಗಳೇನಿದ್ದಾವೆ ಅದು ಅವ್ರ ಗಮನಕ್ಕೆ ತರುವಂಥ ಕೆಲಸ ನಮ್ಮದು. ನ್ಯಾಯ ಕೊಡಿಸ್ಬೇಕಾದ್ರೆ ನಮಗೆ ನ್ಯಾಯ ಕೊಡಿಸದೇ ಇದ್ರೆ ಅದಕ್ಕೆ ಸಂದರ್ಭದಾಗ ಅವ್ರಿಗೆ ನಾವು ಏನು ಕೊಡ್ಬೇಕು ಕೊಡ್ತಾರೆ ಸಮಾಜ. ನಾನು ಹೇಳಂತಲ್ಲ ಸಮಾಜ. ಯಾಕಂದರೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಎಜುಕೇಷನಲ್ಲಿ ಇವತ್ತು ಇದೇನು ಈ ಕಡೆ ಹೈಕೋರ್ಟಲ್ಲಿ ಸ್ಟೇ ಅಂತ ಒಂದು ಕಡೆ ಹೇಳ್ತಾರೆ, ಈ ಕಡೆ ಹಿಂಗೆ ರೋಸ್ಟರ್ಗಳು ದಿನ ತಹಸೀಲ್ದಾರ್ ಆಫೀಸ್ ತನಕ ಬಂದುಬಿಟ್ಟಿದ್ದಾವೆ. ABC ಅಂತೇಳಿ ಕಟಗರಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಇದು ಏನಂತಾರ ದೂರಾಡಳಿತನೇ ಹೌದು. ಇದು ಸಮಾಜಕ್ಕೆ ಇಷ್ಟೆಲ್ಲ 6 ತಿಂಗಳಿಂದ ಈ ಸಮಾಜಗಳು ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗೆ ಇಳಿದಾರೆ. ಅಂಥ ಸಂದರ್ಭದಲ್ಲೂ ಸರ್ಕಾರ ಎಚ್ಚೆತ್ಕೊಳ್ಳಂಗಿಲ್ಲ ಅಂದ್ರೆ ಅದಕ್ಕೆ ಸಂದರ್ಭ ಬಂದಾಗ ಅದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಮ್ಮ ಸಮಾಜ ಮಾಡ್ತದೆ. ನಾನು ಒಬ್ಬನೇ ಅಂತಲ್ಲ, ಸಮಾಜ ಭಾಳ ಜಾಗೃತಿ ಇದೆ. ಇವತ್ತು ನಾವು ಆಶ್ಚರ್ಯ ಪಡುವಂಥದ್ದು ಏನಪ್ಪ ಅಂದ್ರೆ ಬರೀ ನಾವು ಫೋನಲ್ಲಿ ಹೇಳಿದ್ದಕ್ಕೆ ತಮ್ಮ ಮುಖಾಂತರ ಮೀಡಿಯಾದಲ್ಲಿ ಬಂದಿರೋದಕ್ಕೆ 50,000 ಗಂಟೆ ಜನ ಸೇರಿದ್ರು ಫ್ರೀಡಮ್ ಪಾರ್ಕಲ್ಲಿ. ಯಾರಿಗೂ ಏನಂತಾರೆ 10 ರೂಪಾಯಿ ಯಾರಿಗೆ ಕೊಡಲಾದೆ. ಬರೀ ಏನು ಸೋಷಿಯಲ್ ಮೀಡಿಯಾ ತಮ್ಮ ಮುಖಾಂತರ ಏನು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಇಂಥ ದಿವಸ ನಮ್ಮ ಸಮಾಜದ ಹೋರಾಟ ಅಂತೇಳಿ ಕರೆ ಕೊಟ್ಟರು. ಆ ಕರೆಗೆ ಜನ ಸ್ಪಂದನೆ ಮಾಡಿ ನೋಡಿದ್ರೆ ಮುಂದೆ ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ಸಿಗಂತರೂ 100% ಇದ್ರಾಗ ನಮಗೆ ಏನಾರ ಅನ್ಯಾಯ ಆಯ್ತಂದ್ರೆ ಆಮೇಲೆ ನಾವು ಯಾವ ಸಮುದಾಯಗಳ ಜೊತೆ ಅಥವಾ ಯಾರಿಗೂ ಅನ್ಯಾಯ ಆಗ್ಬೇಕಂತೇಳಿ ಅನ್ಯಾಯ ಮಾಡ್ಬೇಕಂದಂಥ ಸಮಾಜ ನಮ್ದಲ್ಲ. ಯಾವಾಗಲೂ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿದವ್ರು ನಾವು. ನಮ್ಮ ಸಮಾಜಕ್ಕೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ದೇವರಂತೂ 100% ನಾವೇನು ಮಾಡ್ಲಿಕ್ಕಂದ್ರೆ ನಮ್ಮ ಶಾಪ, ನಮ್ಮ ಸಮಾಜದ ಶಾಪ ತಟ್ಟುವುದೇ, ಅವರು ಹಾಳಾಗಿ ಹೋಗುದೇ. ನಮ್ಮ ಜಿಲ್ಲೆ ಅಲ್ಲ, ಪ್ರತಿಯೊಂದು ಶಾಸಕರಿಗೆ ಅಲ್ಲಿ ಅವ್ರವ್ರ ಜಿಲ್ಲೆಯಲ್ಲಿ ಕೊಡ್ತಾರೆ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ನಾವು ವಿಜಯಪುರದಲ್ಲಿ ಎಲ್ಲ ಶಾಸಕರು ಲಾಸ್ಟ್ ಟೈಮ್ ಮೀಟಿಂಗ್ ಆದಾಗ ಈ 228 ಶಾಸಕರಿಗೆ ಮನವಿ ಮಾಡಿಕೊಂಡು ನಮ್ಮ ಬಗ್ಗೆ ನೀವು ಸದನದಲ್ಲಿ ಧ್ವನಿ ಎತ್ತರಿ, ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ರಿ ಅಂತ ಹೇಳಿ ನಾವು ಅವರು ಕೂಡ ಸಹ ನಾಳೆ ರವಿವಾರ ಎಲ್ಲರಿಗೂ ಶನಿವಾರ ರವಿವಾರ ಎಲ್ಲ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರೋದು ಅವ್ರ ಮುಂದೆ ಎಲ್ಲ ಕ್ಲಿಯರ್ ಬಿಚ್ಚಿ ಇಟ್ಟು ನಮ್ಗೆ ಏನು ಅನ್ಯಾಯ ಆಗ್ತಾ ಇದೆ, ಯಾವ ಥರನಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಎಲ್ಲ ಓಪನ್ ಆಗಿ ಬಿಚ್ಚಿಟ್ಟು ನಮ್ಮ ಬಗ್ಗೆ ಒಂದು ಸ್ವಲ್ಪ ನೀವು ಮಾತಾಡುವಂಥದ್ದಾಗಲಿ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೇಳಿಲ್ಲ, ನಾಳೆ ಶನಿವಾರ ಬರ್ತಾರವರು. ಅದಕ್ಕೆ ನಾನು ನಿನ್ನೆ ನಮ್ಮ ಇವರು ಅಲ್ಲ, ಎಲ್ಲ ಸಚಿವರಿಗೆ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದೀವಿ. ಅವರು ನಮ್ಮ ಬಗ್ಗೆ ಯಾರು ಕಾಳಜಿ ಇಟ್ಟು ಸದನದಲ್ಲಿ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾರೋ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಅನ್ನೋದು ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಮುಂಬರುವ ದಿನಮಾನಗಳಲ್ಲಿ ನಾವು ಕೂಡ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕನ್ನೋದು ನಾವು ವಿಚಾರ ಮಾಡ್ತೀವಿ. ಧನ್ಯವಾದ. ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ, ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.